ಒಂದು ಕಾಲದಲ್ಲಿ ದೂರದ ಭೂಮಿಯಲ್ಲಿ ಒಬ್ಬ ಧೈರ್ಯಶಾಲಿ ಮತ್ತು ಸಾಹಸಿ ಯುವಕ ಅಲೆಕ್ಸ್ ವಾಸಿಸುತ್ತಿದ್ದನು. ಅವರು ಯಾವಾಗಲೂ ದೊಡ್ಡ ಸಾಹಸಕ್ಕೆ ಹೋಗಬೇಕೆಂದು ಕನಸು ಕಂಡಿದ್ದರು ಮತ್ತು ಅವರ ಸಣ್ಣ ಹಳ್ಳಿಯ ಆಚೆಗೆ ಅಜ್ಞಾತ ಭೂಮಿಯನ್ನು ಅನ್ವೇಷಿಸುತ್ತಿದ್ದರು. ಒಂದು ದಿನ ಅವನು ಹತ್ತಿರದ ಕಾಡಿನಲ್ಲಿ ಬೇಟೆಯಾಡಲು ಹೊರಟಿದ್ದಾಗ ಅವನು ಮರೆತುಹೋದ ಗುಹೆಯೊಳಗೆ ಸವೆದು ಪುರಾತನ ನಕ್ಷೆಯ ಮೇಲೆ ಬಿದ್ದನು. ನಕ್ಷೆಯನ್ನು ತೆರೆದಾಗ ಅದು ಡ್ರ್ಯಾಗನ್ಗಳ ಗುಪ್ತ ಸಾಮ್ರಾಜ್ಯದ ನಕ್ಷೆ ಎಂದು ಅರಿತುಕೊಂಡರು. ಆದರೆ ಅದು ಊಹಿಸಲಾಗದ ಸಂಪತ್ತು ಮತ್ತು ಅಪಾಯಕಾರಿ ಮೃಗಗಳಿಂದ ತುಂಬಿದ್ದು ಎಂದು ಹೇಳಲಾಗುತ್ತದೆ. ಆದರೆ ಹೆಚ್ಚು ಸಾಹಸಿಗಳಾದ ಅವರು ಅಜ್ಞಾತ ಭೂಮಿಯನ್ನು ಅನ್ವೇಷಿಸುತ್ತಿದ್ದರು. ಅವನ ಸಾಹಸದ ಬಾಯಾರಿಕೆ ಮತ್ತು ಸಂಪತ್ತಿನ ಭರವಸೆಯಿಂದ ಪ್ರೇರೇಪಿಸಲ್ಪಟ್ಟ ಅಲೆಕ್ಸ್ ಈ ಡ್ರ್ಯಾಗನ್ ಸಾಮ್ರಾಜ್ಯವನ್ನು ಹುಡುಕುವ ಪ್ರಯಾಣವನ್ನು ಪ್ರಾರಂಭಿಸಿದನು. ಅವರು ಸರಬರಾಜು ಮತ್ತು ಆಯುಧಗಳನ್ನು ಒಟ್ಟುಗೂಡಿಸಿ ತನ್ನನ್ನು ಸಿದ್ಧಪಡಿಸಿಕೊಂಡರು ಮತ್ತು ದೃಢಸಂಕಲ್ಪದಿಂದ ಹೊರಟರು. ಅವರ ಧೈರ್ಯ ಎಂದಿಗೂ ಕುಂದಲಿಲ್ಲ. ಅವರು ವಿಶ್ವಾಸಘಾತುಕ ಪರ್ವತಗಳು ಮತ್ತು ದಟ್ಟವಾದ ಕಾಡುಗಳ ಮೂಲಕ ಪ್ರಯಾಣಿಸುತ್ತಿದ್ದಾಗ ಅವರು ಅನೇಕ ಸವಾಲುಗಳು ಮತ್ತು ಅಡೆತಡೆಗಳನ್ನು ಎದುರಿಸಿದರು. ಕ್ರೂರ ಮೃಗಗಳು ಅವನ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದವು, ಆದರೆ ಅಲೆಕ್ಸ್ ಯುದ್ಧದಲ್ಲಿ ಪರಿಣತನಾಗಿದ್ದನು ಮತ್ತು ಅವುಗಳನ್ನು ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾದನು. ಅವರು ವಿಶ್ವಾಸಘಾತುಕ ಹವಾಮಾನ ಮತ್ತು ಕಷ್ಟಕರವಾದ ಭೂಪ್ರದೇಶವನ್ನು ಎದುರಿಸಿದರು, ಆದರೆ ಅವರು ಎಂದಿಗೂ ಬಿಟ್ಟುಕೊಡಲಿಲ್ಲ. ಪವರ್ಡ್ ಬೈ ಡಿವರ್ಸ್. ಅಲೆಕ್ಸ್ ಹೆದರಿಕೆಯಿಂದ ನೋಡಿದ ಅತಿದೊಡ್ಡ ಡ್ರ್ಯಾಗನ್ ಅನ್ನು ಹತ್ತಿದನು. ರೈಲ್ಯಾಂಡ್ ಎಂಬ ಹೆಸರಿನ ಡ್ರ್ಯಾಗನ್ ಬುದ್ಧಿವಂತ ಮತ್ತು ದಯಾಳು ಮನುಷ್ಯನಾಗಿದ್ದನು ಮತ್ತು ಅಲೆಕ್ಸ್ ಅವನನ್ನು ತನ್ನ ರಾಜ್ಯಕ್ಕೆ ಸ್ವಾಗತಿಸಿತು. ಡ್ರ್ಯಾಗನ್ಗಳನ್ನು ಸೆರೆಹಿಡಿಯಲು ಮತ್ತು ಗುಲಾಮರನ್ನಾಗಿ ಮಾಡಲು ಪ್ರಯತ್ನಿಸಿದ ದುಷ್ಟ ಮಾಂತ್ರಿಕನಿಂದ ರಾಜ್ಯವು ಅಪಾಯದಲ್ಲಿದೆ ಎಂದು ರೈಲ್ಯಾಂಡ್ ವಿವರಿಸಿದರು. ಹಿಂಜರಿಕೆಯಿಲ್ಲದೆ ಅಲೆಕ್ಸ್ ರಾಜ್ಯವನ್ನು ರಕ್ಷಿಸಲು ಮತ್ತು ದುಷ್ಟ ಮಾಂತ್ರಿಕನನ್ನು ಸೋಲಿಸಲು ತನ್ನ ಸಹಾಯವನ್ನು ನೀಡಿದರು. ಅವರು ಧೈರ್ಯದಿಂದ ಡ್ರ್ಯಾಗನ್ ಯೋಧರನ್ನು ಯುದ್ಧಕ್ಕೆ ಕರೆದೊಯ್ದರು ಮತ್ತು ಒಟ್ಟಿಗೆ ಅವರು ಮಾಂತ್ರಿಕನನ್ನು ಸೋಲಿಸಲು ಮತ್ತು ರಾಜ್ಯವನ್ನು ವಿನಾಶದಿಂದ ರಕ್ಷಿಸಲು ಸಾಧ್ಯವಾಯಿತು. ಅವನ ಶೌರ್ಯ ಮತ್ತು ನಿಸ್ವಾರ್ಥತೆಗೆ ಪ್ರತಿಫಲವಾಗಿ ರೈಲ್ಯಾಂಡ್ ಅಲೆಕ್ಸ್ಗೆ ಡ್ರ್ಯಾಗನ್ ಮೊಟ್ಟೆಯನ್ನು ಉಡುಗೊರೆಯಾಗಿ ನೀಡಿದರು. ಅದು ಸುಂದರವಾದ ಮರಿ ಡ್ರ್ಯಾಗನ್ ಆಗಿ ಮೊಟ್ಟೆಯೊಡೆದು ಅವನ ಜೀವಮಾನದ ಒಡನಾಡಿಯಾಗುತ್ತದೆ. ಅಲೆಕ್ಸ್ ಅವರನ್ನು ಡ್ರ್ಯಾಗನ್ ಸಾಮ್ರಾಜ್ಯದ ಗೌರವ ಸದಸ್ಯರಾಗಿ ಸ್ವಾಗತಿಸಲಾಯಿತು ಮತ್ತು ಸಂಪತ್ತಿನ ಪಾಲನ್ನು ನೀಡಲಾಯಿತು. ಅವನ ಸಾಹಸವು ಕೊನೆಗೊಳ್ಳುವುದರೊಂದಿಗೆ ಅಲೆಕ್ಸ್ ಮತ್ತು ಇತರ ಡ್ರ್ಯಾಗನ್ಗಳಿಗೆ ವಿದಾಯ ಹೇಳಿದನು ಮತ್ತು ತುಂಬಿದ ಹೃದಯದೊಂದಿಗೆ ಹಿಂದಿರುಗಿದನು. ತನ್ನ ಹೊಸ ಸಂಪತ್ತು ಮತ್ತು ಮರೆಯಲಾಗದ ನೆನಪುಗಳನ್ನು ಹೊತ್ತು ಆ ದಿನದಿಂದ ಅವರು ಎಲ್ಲಾ ಭೂಮಿಯಲ್ಲಿ ಅತ್ಯಂತ ಧೈರ್ಯಶಾಲಿ ಮತ್ತು ಸಾಹಸಮಯ ವ್ಯಕ್ತಿ ಎಂದು ಕರೆಯಲ್ಪಟ್ಟರು ಮತ್ತು ಅವರ ಕಥೆಯನ್ನು ಮುಂದಿನ ಪೀಳಿಗೆಗೆ ಹೇಳಲಾಗುತ್ತದೆ.